ಪರೀಕ್ಷೆ ಸಮೀಪವಾಗುತ್ತಿದ್ದಂತೆ ಮಕ್ಕಳಲ್ಲಿ ಭಯ ಮತ್ತು ಆತಂಕ ಸಾಮಾನ್ಯವಾಗಿದೆ. ಈ ಕುರಿತು ಮನೋವೈದ್ಯರಾದ ಡಾಕ್ಟರ್ ಪ್ರಸನ್ನ ಪುಟಾಣಿ ಅವರು ಪರೀಕ್ಷಾ ಒತ್ತಡ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ವಿವರಣೆ ನೀಡಿದ್ದಾರೆ. ಪೋಷಕರು ಮಕ್ಕಳಿಗೆ ಬೆಂಬಲ ನೀಡುವುದು ಮತ್ತು ಅತಿಯಾದ ಒತ್ತಡವನ್ನು ತಪ್ಪಿಸಲು ಕೆಲವು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ. ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ. ಪರೀಕ್ಷಾ ಆತಂಕವನ್ನು ನಿರ್ವಹಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಮೊದಲನೇದಾಗಿ ಸಮಯ ಮೀಸಲಿಡಿ. ನೀವು ಅಧ್ಯಯನ ವೇಳಾಪಟ್ಟಿಯನ್ನು ಹೊಂದಿಸಿಕೊಳ್ಳಬೇಕು. ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಪ್ರತಿಯೊಂದು ವಿಷಯಕ್ಕೂ ಕೂಡ ಎಷ್ಟು ಸಮಯವನ್ನು ಮೀಸಲಿಡಲು ಬಯಸ್ತೀರಿ ಎಂಬುದನ್ನು ನಿರ್ಧರಿಸಿ ಅದಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡಬೇಕು. ಎರಡನೇದಾಗಿ ನೋಡಬೇಕಾದ್ರೆ ಯೋಗ ಮತ್ತು ಧ್ಯಾನ. ಮೈಂಡ್ಫುಲ್ನೆಸ್ ಮತ್ತು ಆಳವಾದ ಉಸಿರಾಟದಂತಹ ಧ್ಯಾನ ತಂತ್ರಗಳನ್ನು ಅಭ್ಯಾಸ ಮಾಡುವುದರಿಂದ ಆತಂಕವನ್ನು ನಿವಾರಿಸಬಹುದು. ಹೀಗೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಮೂರನೇದಾಗಿ ನೋಡಬೇಕಾದ್ರೆ ತಡರಾತ್ರಿ ಓದುವ ಅಭ್ಯಾಸ ಬೇಡ. ಇನ್ನು ಪರೀಕ್ಷೆಯ ಭಯದಿಂದ ಕೆಲವರು ತಡರಾತ್ರಿಯವರೆಗೆ ಎಚ್ಚರವಾಗಿದ್ದು ಅಧ್ಯಯನ ಮಾಡ್ತಾರೆ. ಆದರೆ ದಿನಕ್ಕೆ 8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ನಿದ್ದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯ ಎಂದು ಮನೋವೈದ್ಯರು ಎಚ್ಚರ ನೀಡುತ್ತಾರೆ. ಹಾಗಾಗಿ ಪರೀಕ್ಷೆಯ ಭಯ ಇರುವವರು ತಪ್ಪದೇ ಈ ನಿಯಮಗಳನ್ನು ಪಾಲಿಸಿ ಹಾಗೂ ನಿಮ್ಮ ಆಪ್ತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ.